ನಮಸ್ತೆ ನನ್ನ ಪರಿಸರ ಮಿತ್ರರೆಲ್ಲರಿಗೂ. ನನ್ನ ಇವತ್ತಿನ ಒಂದು ವಿಡಿಯೋ ಹಳ್ಳಿ ಪರಿಸರದ್ದು, ನಮ್ಮ ಮನೆಯ ತೋಟದ್ದು. ನಾವು ರೀಸೆಂಟಾಗಿ ತೋಟದ ಪೂಜೆಗೆ ಅಂತ ಹಳ್ಳಿಗೆ ಹೋಗಿದ್ವಿ. ಸೊ ಅಲ್ಲಿ ನಾವು ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದಕ್ಕಿಂತ ಯಾವ ರೀತಿ ವಿಡಿಯೋ ಮಾಡಿದೆ, ಅಲ್ಲಿರೋ ಜನಜೀವನ ಹೆಂಗಿತ್ತು ಇದ್ರ ಬಗ್ಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ. ಇದು ನಮ್ಮನೆ ಹಸುಗಳು. ನನ್ನ ಅಮ್ಮನ ಮನೇಲಿ ಒಂದು 3 ಹಸು ಇದೆ. ಇವಾಗ ಹೆಚ್ಚು ಕಡಿಮೆ 2 ವರ್ಷ ಆಯಿತು. 2 ವರ್ಷದಿಂದ ಸಾಕಿದ್ದಾರೆ, ಹಾಲು ಕೊಡುತ್ತದು. ಇದು ನಮ್ಮ ತೋಟ ಹಚ್ಚ ಹಸಿರಾಗಿದೆ. ಹಸುಗಳಿಗೆ ಅಂತಲೇ ಹುಲ್ಲು ಬಿಟ್ಟಿದ್ದಾರೆ. ನಾವು ಹೋಗಿದ್ದಿದ್ದು ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬ. ಆ್ಯಕ್ಚುಲಿ ನಮ್ಮ ಮನೇಲೆಲ್ಲ ಇವಾಗ ಗೌರಿ ಗಣೇಶ ಹಬ್ಬ ಮಾಡ್ತಾರೆ. ಪಂಚಮಿಲೆಲ್ಲ ನಾವಿಲ್ಲಿ ಮಾಡ್ಕೋತೀವಿ. ಅವರು ಇವಾಗ ಅಲ್ಲಿ ನಮ್ಮ ತೋಟದಲ್ಲೇ ಒಂದು ಮರ ಇದೆ. ಆ ಮರದಲ್ಲಿ ಅದಕ್ಕೆಲ್ಲ ದೀಕ್ಷೆ ಮಾಡಿಸ್ಬಿಟ್ಟು ಅಲ್ಲೇ ನಾವೆಲ್ಲ ಹಾಲು ಹಾಕ್ಬಿಟ್ಟು ನಾಗಪ್ಪನ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೇ ನಾವು ಹಾಲು ಹಾಕೋದು. ಅದಾದ ನಂತರ ನಾವು ನಮ್ಮ ತೋಟದ ಪೂಜೆ ಅಂತ ಮಾಡ್ತೀವಿ. ಹಾಲು ಹಾಕ್ಕೊಂಡು ನಮ್ಮ ಫ್ಲಾಟಲ್ಲೇ ಇದೆ ಅದು ಮರ. ಅದಕ್ಕೆ ಚೌಡಮ್ಮನ ಮರ ಅಂತೇಳಿ ಸುತ್ತಮುತ್ತಲಿನ ಭಾಗದ ರೈತರೆಲ್ಲರೂ ಪೂಜೆ ಮಾಡಿಬಿಟ್ಟೆ ಪ್ರತಿ ಬೆಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಪೂಜೆ ಮಾಡಿಸ್ಕೋತಾರೆ. ಒಂದು ಸರಿ ಬೆಳೆ ಬಿತ್ತೋದಕ್ಕೆ ಮುಂಚೆ ಒಂದು ಸರಿ ಪೂಜೆ ಮಾಡ್ತಾರೆ. ಅದನ್ನು ಕಟಾವು ಮಾಡೋವಾಗಲೂ ಮಾಡ್ತಾರೆ. ಆಮೇಲೆ ಅಲ್ಲೇನೂ ರೋಗ ಬರಬಾರ್ದು ಅಂತಲೂ ಅದೊಂಥರ ದೈವದ ಸಂಕೇತ ಅಂತ ನಂಬಿಕೊಂಡು ಅಲ್ಲಿ ಸುತ್ತಮುತ್ತ ಇರೋರೆಲ್ಲರೂ ಪೂಜೆ ಮಾಡ್ಕೋತಾರೆ. ನಾವು ಅದು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ತೋಟದ ದೇವ್ರ ಪೂಜೆ ಮಾಡೋಣ ಅಂತ ಬಂದ್ವಿ. ನಮ್ಮೂರಲ್ಲಿ ಪ್ರತಿಯೊಬ್ಬರು ಈ ತೋಟದ ಪೂಜೆ ಮಾಡ್ತಾರೆ. ಮೊದಲಿಂದನೂ 1-2 ಮರಗಳಿಗೆ ಸೀರೆ ಮತ್ತು ಪಂಚೆ ಉಡಿಸ್ತಾರೆ. ಒಂದು ತೆಂಗಿನ ಮರ ಮತ್ತು ಅಡಿಕೆ ಮರ ಎರಡಕ್ಕೂ ಅಲ್ಲಿ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಮರಕ್ಕೆ ಪಂಚೆ ಟವಲು, ಇನ್ನೊಂದು ಮರಕ್ಕೆ ಸೀರೆ ಉಡಿಸಿ ಅದಕ್ಕೆ ಬಾಳೆ ಕಟ್ಟಿ ಮಡ್ಲಕ್ಕಿ ಎಲ್ಲ ಕಟ್ಟಿ ಧೂಪ ದೀಪ ನೈವೇದ್ಯ ಪ್ರಸಾದಗಳನ್ನೆಲ್ಲ ಇಟ್ಟು ಅದಕ್ಕೆ ನಮಸ್ಕರಿಸಿ ಅದನ್ನು ಹೆಂಗೆ ಅಂದರೆ ದೈವದ ರೂಪದಲ್ಲಿ ಕಾಣ್ತಾರೆ ಬಂದಿರೋ ಬೆಳೆನ. ಇವಾಗ ರೈತರಿಗೆ ಅದೇ ದೇವರು ಅಲ್ವಾ, ಅನ್ನನೇ ದೇವರು ಅನ್ನೋ ಥರ ಅನ್ನ ಬ್ರಹ್ಮ ಅಂತ ಹೇಳ್ತಾರಲ್ಲ, ಆ ರೀತಿ ನೋಡ್ತಾರೆ. ಅದನ್ನು ಪೂಜೆ ಮಾಡಿಬಿಟ್ಟು ಅದಕ್ಕೆ ನೈವೇದ್ಯ ಪ್ರಸಾದ ಕೊಟ್ಟು ಎಡೆ ಹಾಕ್ಬಿಟ್ಟು ಆಮೇಲೆ ಬಂದಿರೋ ನೆಂಟರಿಷ್ಟರೆಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಅದಾದಮೇಲೆ ಈ ಪ್ರಸಾದಗಳನ್ನು ಇದು ಮತ್ತು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಬೋರ್ವೆಲ್ಗಳು ಕೂಡ ಪೂಜೆ ಮಾಡ್ತಾರೆ. ನಮ್ಮ ತೋಟದಲ್ಲಿ ಸುಮಾರು 4-5 ಬೋರ್ವೆಲ್ ಇದೆ. ಪ್ರತಿಯೊಂದೂ ಗಂಗಾ ಮಾತೆ ಅಂತೇಳಿ ಪ್ರತಿಯೊಂದಕ್ಕೂ ಪೂಜೆ ಮಾಡಿಬಿಟ್ಟು ಪೂಜೆ ಎಲ್ಲ ಆದಮೇಲೆ ಊಟ ಮಾಡ್ಕೊತೀವಿ. ಊಟ ಮಾಡಿಕೊಂಡು ಇದ್ರ ಮುಂದ್ಗಡೆ ಎಲ್ಲ ಎಡೆ ಇಟ್ಟಿರ್ತೀವಲ್ಲ, ಇದನ್ನು ಚರ್ಗ ಅಂತೇಳಿ ಒಲೆ ಸುತ್ತ ಉಗ್ತಾರೆ. ಅದನ್ನು ವೇಸ್ಟ್ ಮಾಡಲ್ಲ. ಜಾಸ್ತಿ ಎಡೆಗಳಿದ್ರೆ ಹಸುಕ್ಕೆ ಸ್ವಲ್ಪ ಕೊಡ್ತಾರೆ. ಇನ್ನು ಮಿಕ್ಕಿರೋದನ್ನೆಲ್ಲ ಪಕ್ಷಿಗಳು ತಿಂದು ಹೋಗಲಿ ಅಂತೇಳಿ, ಪ್ರಾಣಿ ಪಕ್ಷಿಗಳಿಗೆ ಆ ಎಡೆ ಪ್ರಸಾದನ ತಿನ್ನಲಿ ಅಂತ ಒಲೆ ಸುತ್ತ ಅದನ್ನು ಪ್ರಸಾದದ ರೂಪದಲ್ಲಿ ಚರ್ಗ ಅಂತ ಉಗ್ತಾ ಬರ್ತಾರೆ ಪೂರ್ತಿಯಾಗಿ. ನಮ್ಮ ರೈತರು ನೋಡಿ ಎಷ್ಟು ಒಳ್ಳೊಳ್ಳೆ ಆಚರಣೆಗಳನ್ನು ಮಾಡ್ತಾರೆ. ಕೆಲವೊಂದು ಅಂದ್ಕೊಳ್ಳಿಕ್ಕೆ ನೋಡಲಿಕ್ಕೆ ಮೂಢನಂಬಿಕೆ ಅಂತ ಅನಿಸಿದ್ರು ಅದರಿಂದ ಎಷ್ಟು ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ಈ ಥರ ಎಲ್ಲ ಮಾಡೋದು ನೋಡಿದ್ರೆ. ಈ ಹಬ್ಬ ಮಾಡಲಿಕ್ಕೇ ವಾರದಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ನಮ್ಮ ಎಲ್ಲ ಜನರು ಕೂಡ. ಇದನ್ನು ನಮ್ಮ ಊರು ಅನ್ನೋದಕ್ಕಿಂತ ನಮ್ಮ ಭಾಗ ತೋಟದ್ದು ಆ ಕಡೆ ತೋಟ ಸೀಮೆ ಅಂತಲೇ ಕರೀತಾರೆ. ಸೊ ಅಲ್ಲಿ ಎಲ್ಲರೂ ಸುತ್ತಮುತ್ತ ಇರೋ ಎಲ್ಲರೂ ಮಾಡ್ತಾರೆ. ತೋಟ ಇರೋರಂತೂ ಕಂಪಲ್ಸರಿ ಪ್ರತಿಯೊಬ್ಬರು ಈ ಪೂಜೆ ಮಾಡ್ತಾರೆ, ತೋಟದ ಪೂಜೆನ. ಅದು ಅಡಿಕೆ ಗೊನೆ ಇಟ್ಬಿಟ್ಟು ಗೊನೆಗೆ ಪೂಜೆ, ಅಡಿಕೆ ಇದನ್ನು ಆದ ನಂತರನೇ ಅಡಿಕೆನ ತೆಗೆಯೋದು. ಈ ಪೂಜೆ ಮಾಡಿದ ನಂತರ ನೆಕ್ಸ್ಟ್ ವೀಕ್ ಹಂಗೆ ಈ ವಾರದಲ್ಲಿ ಪೂಜೆ ಮಾಡಿದ್ರೆ ಮುಂದಿನ ವಾರ ಹಬ್ಬ ಆಗಿ ಮಾರನೇ ದಿನ ತೆಗಿತಾರೆ. ನೆಕ್ಸ್ಟ್ ವೀಕಿಂದ ಅಡಿಕೆ ತೆಗಿಯೋಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಇವಾಗ ನಾಳೆ ಗಣೇಶ ಮುಗಿದ ನಂತರ ಅಳಲು ಅಂತ ಸ್ಟಾರ್ಟ್ ಆಗುತ್ತೆ. ಅದಾಗಿ 7 ದಿನ ಕೆಲಸ ಮಾಡ್ಕೋತಾರೆ. ಆಮೇಲೆ ಒಂದಿನ ಅಳಲು ಅಂತೇಳಿ ಭೂಮಿ ಪೂಜೆ ಮಾಡ್ತಾರೆ.
ಆವತ್ತು ಕೂಡ ಏನು ಕೆಲಸ ಮಾಡಲ್ಲ, ಅಂದರೆ ಭೂಮಿಗೆ ಏನೂ ತೊಂದರೆ ಕೊಡಲ್ಲ. ಕಳೆ ಕೀಳೋದಾಗಿರ್ಬೋದು, ಯಾವುದೇ ಇದು ಫಸಲನ್ನು ಒಟ್ಟು ಡ್ಯಾಮೇಜ್ ಮಾಡೋದು, ಈ ಥರ ಭೂಮಿ ಡ್ಯಾಮೇಜ್ ಮಾಡಲ್ಲ. ಅದೊಂದು ಆಚರಣೆನೂ ನಮ್ಮ ಕಡೆ ಮಾಡ್ತಾರೆ. ಆದರೆ ಇವಾಗ ಒಳ್ಳೆ ಫಸಲು ಬಂದಿರುತ್ತಲ್ಲ, ಆ ಒಂದಿನ ಅಳಲಿನ ದಿನ ಭೂಮಿ ಪೂಜೆ ಮಾಡಿ ಒಂದು ಬಿಳಿ ಸೋರೆ ತಂದು ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ ನೇತಾಕ್ತಾರೆ. ಬೆದ್ರ ಬೊಂಬೆ ಆವತ್ತೇ ಕಟ್ಟೋದು ನಮ್ಮೂರಲ್ಲೆಲ್ಲ. ಊಟ ಮುಗಿಸ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ ಒಂದು ರೌಂಡ್ ತೋಟ ಸುತ್ತಲಿಕ್ಕೆ ಶುರು ಮಾಡಿದ್ವಿ. ತೋಟ ಸುತ್ತಲಿಕ್ಕೆ ಶುರು ಮಾಡಿದ್ವಿ ಅನ್ನೋದಕ್ಕಿಂತ ಅಡಿಕೆ ಗೋಟುಗಳು ಬಿದ್ದಿದ್ವು. ಹಣ್ಣತ್ತಿ ಅಂದರೆ ಫುಲ್ ಬಲ್ತು ಹಣ್ಣಾಗ್ಬಿಟ್ಟಿರುತ್ತಲ್ಲ, ಅದು ಉದುರ್ಬಿಟ್ಟಿರುತ್ತೆ. ಅದು ಟೈಮ್ ಆಯಿತು ಅಂದರೆ ಆಲ್ಮೋಸ್ಟ್ ಉದುರುತ್ತಲ್ಲ, ಆ ಥರ. ಅದನ್ನೆಲ್ಲ ಆರಿಸ್ತಾ ಶುರು ಮಾಡಿದ್ವಿ. ವಾಕ್ ವಿತ್ ವರ್ಕ್, ಕೆಲಸದ ಜೊತೆಗೆ ಏನು ಕೆಲಸನೂ ಆಗುತ್ತೆ ಮತ್ತು ನಡೆದಾಡ್ದಂಗೂ ಆಗುತ್ತೆ ತೋಟದಲ್ಲಿ ಅಂಥೇಳಿ ಒಂದು ರೌಂಡ್ ತೋಟದಲ್ಲೆಲ್ಲ ಓಡಾಡಿದ್ವಿ. ಸುಮಾರಾಗಿ ಹುಲ್ಲಿತ್ತು ತೋಟದಲ್ಲಿ. ಆಮೇಲೆ ನಮಗೆ ಗಣಪತಿಗೆ ಗರಿಕೆನೂ ತೊಗೊಂಡ್ವಿ. ಸುಮಾರು ಗರಿಕೆ ಇತ್ತು. ನಮ್ಗೆ ಎಷ್ಟು ಬೇಕೋ ಅಷ್ಟು ಗರಿಕೆ ಕಿತ್ಕೊಂಡ್ವಿ ಗಣಪತಿಗೆ. ಗರಿಕೆ ಕಿತ್ಕೊಂಡು ಅದ್ರ ಜೊತೆಗೆ ಇದು ಏನು ಗೋಟುಗಳು ಬಿದ್ದಿತ್ತು. ಒಂದೊಂದು ಮರದ ಹತ್ರ ಸುಮಾರು ಬಿದ್ದಿತ್ತು. ಒಂದೊಂದು ಮರದ ಹತ್ರ ಒಂದು 4-5 ಇದ್ದರೆ, ಒಂದೊಂದು ಮರದ ಹತ್ರ ತುಂಬ ಒಂದು 2 ಕೆ ಜಿ ಆಗೋಷ್ಟು, ಒಂದೊಂದರಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಇಷ್ಟಿತ್ತು. ಆ ಗೋಟುಗಳನ್ನೆಲ್ಲ ಆರಿಸ್ಕೊಂಡ್ವಿ. ನಮ್ಮ ತೋಟದಲ್ಲಿ ಸುತ್ತ ತೆಂಗಿನ ಮರಗಳಿತ್ತು. ತೆಂಗಿನ ಮರಗಳಲ್ಲಿ ತೆಂಗಿನಕಾಯಿಗಳು ಬಿದ್ದಿದ್ವು. ಕೆಲವೊಂದು ತೆಂಗಿನಕಾಯಿಗಳನ್ನು ನೋಡಿ ಸುಮಾರು ದಿನ ಆಗಿತ್ತು, ಕೆಲವು ನೋಡಿರಲ್ಲ. ತೆಂಗಿನಕಾಯಿಗಳನ್ನ ನೋಡಿ ಆರಿಸ್ಕೊಂಡ್ವಿ. ಆಮೇಲೆ ಅದೇ ತೋಟದಲ್ಲೆಲ್ಲ ಸುತ್ತಾಡ್ಬಿಟ್ಟು ಚೆನ್ನಾಗಿ ಹಸುಗಳ್ದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಆನಂತರ ಮನೆಗೆ ಬಂದ್ವಿ. ಆದರೂ ಈ ತೋಟದಲ್ಲಿರೋ ವಾತಾವರಣ, ಇಲ್ಲಿ ಗಾಳಿ ಬೆಳಕು ಒಂಥರ ಏನೋ ಈ ಅನುಭವ ತುಂಬ ಚೆನ್ನಾಗಿರುತ್ತೆ. ತೋಟಕ್ಕೆ ಹೋದರೆ ಮನೆಗೆ ಬರಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಸುತ್ತ ನಮ್ಮ ತೋಟ ಸುತ್ತ ಹೆಂಗಿದೆ ಅಂದರೆ ಗುಡ್ಡ ಬೆಟ್ಟ ಹತ್ರದಲ್ಲೇ ಇದೆ ಏನೋ ಅನ್ನೋ ಥರ ಫೀಲ್. ತುಂಬ ಹತ್ರದಲ್ಲೇ ಇದೆ ಏನೋ ಅನ್ನೋ ಥರ. ಇದು ನಮಗನ್ಸುತ್ತೋ ಅಥವಾ ಎಲ್ರಿಗೂ ಹಿಂಗೆ ಅನಿಸುತ್ತೋ ಗೊತ್ತಿಲ್ಲ. ಅಪರೂಪಕ್ಕೆ ತೋಟಕ್ಕೆ ಹೋಗ್ತೀವಲ್ಲ, ಹಾಗಾಗಿ ಈ ಅನುಭವನ ಅದು ನನಗೆ ಗೊತ್ತಿಲ್ಲ. ಆದರೂ ಚೆನ್ನಾಗಿರುತ್ತೆ. ತೋಟ, ಹೊಲದಲ್ಲಿರೋ ಖುಷಿ, ಅವರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಪ್ರತಿಯೊಬ್ಬರು, ಎಷ್ಟು ಚೆನ್ನಾಗಿ ಒಂಥರ ಅಂದರೆ ಮಾತಾಡಿಕೊಂಡು ಆಟ ಆಡಿಕೊಂಡು ಒಂಥರ ಚೆನ್ನಾಗಿರುತ್ತೆ. ಅದು ಆಯಾಸ ಅಂತ ಅನಿಸೋದೇ ಇಲ್ಲ. ಹೆಲ್ದಿ ವರ್ಕ್ ಅದು. ಇಲ್ಲಿ ಆಫೀಸಲ್ಲಿ ಕಂಪ್ಯೂಟ್ರು ಸಿಸ್ಟಮ್ ಮುಂದೆ ಕೂತ್ಕೊಂಡು ಬೆಳಗ್ಗೆ ತೊಗೊಂಡೋಗಿರೋ ಆ ಚಿತ್ರಾನ್ನ ತಿಂದ್ಕೊಂಡು ಮಾಡೋದಕ್ಕಿಂತ ಹಳ್ಳೀಲಿ ರೊಟ್ಟಿ, ಮೊಸರು, ವಿಧ ವಿಧವಾದ ಪಲ್ಯಗಳು, ಅಲ್ಲೇ ಸೊಪ್ಪುಗಳು ಸಿಗುತ್ತೆ, ಅಲ್ಲೇ ತರಕಾರಿಗಳೆಲ್ಲ ಸಿಗುತ್ತೆ. ಒಂಥರ ಹಳ್ಳಿ ಜೀವನ, ತೋಟ, ಈ ಹೊಲ ಮನೆ ಇದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರದ ಲೈಫ್ನ ಲೀಡ್ ಮಾಡೋರು ಎಷ್ಟು ಲಕ್ಕಿ ಪರ್ಸನ್ಸ್ ಅಂತ ಅನಿಸುತ್ತೆ ನನಗಂತೂ ಪರ್ಸ್ನಲಿ. ಸಿಟಿಗಳಲ್ಲಿ ಈ ಗದ್ದಲ, ವೆಹಿಕಲ್ ಸೌಂಡು, ಹೊಗೆ ಇವುಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ. ಮೈ ಮುಟ್ಟಿ ಸ್ವಲ್ಪ ಕೆಲಸ ಮಾಡಬೇಕು, ಅದೇನೋ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಥರ. ಬಟ್ ಅದರಲ್ಲೂ ಹೆಲ್ದಿ ಇರುತ್ತಲ್ವ. ಇವಾಗ ಮಣ್ಣೇ ಸೋಗ್ಸಲ್ಲ ನಾವು, ಅದಕ್ಕೆ ಹೋಲಿಸಿದ್ರೆ ಇದು ತುಂಬ ಬೆಟರ್. ಆಮೇಲೆ ಬೆಳೆ ನಾವು ಮಾಡಿದಷ್ಟು ಬೆಳೆ ಬಂದೇ ಬರುತ್ತೆ. ಇನ್ನೊಂದು 2 ಹಸು ಸಾಕೊಂಬಿಟ್ರಂತೂ ಲೈಫ್ ಜಿಂಗಲಾಲ. 1-2-3 ಹಸು ಸಾಕಿಬಿಟ್ರೆ ಅದರದ್ದು ಹಸುದಂತೂ ಏನು ಪ್ರಾಡಕ್ಟ್ ವೇಸ್ಟೇ ಆಗಲ್ಲ. ಇವಾಗ ಸಗಣಿಗೂ ಬೆಲೆ, ಗೋಮೂತ್ರಕ್ಕೂ ಬೆಲೆ, ಪ್ರತಿಯೊಂದಕ್ಕೂ ಬೆಲೆ. ಗಿರ್ ಹಸು, ಈ ಥರ ಜರ್ಸಿ ಹಸು ತುಂಬ ಸುಮಾರು ಸಾಕಿದ್ದಾರೆ ನಮ್ಮ ಊರುಗಳಲ್ಲೆಲ್ಲ. ಈಗ 1 ಲೀಟ್ರ್ ಹಾಲಿಗೆ ಇದೆ 60-70 ರೂಪಾಯಿ. ಗಿರ್ ಹಸುದಂತೂ 2000ವರೆಗೂ ಮಾರ್ತಿದ್ದಾರೆ, ತುಪ್ಪ ಬೆಣ್ಣೆ ಎಲ್ಲ. ರೀಸೆಂಟಾಗಿ ನಾನು ಓದಿದೆ, ಸಗಣಿಯಲ್ಲಿ ಕಾಲಿಟ್ಟು ಅಂದರೆ ಈ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಅವ್ರಿಗೆ ಆಲ್ಮೋಸ್ಟ್ ಯಾವುದೇ ಕಾಯಿಲೆ ಬರ್ತಾಯಿಲ್ಲ ಅಂತೆ. ಶೀತ ಕಾಯಿಲೆ ಇದ್ರೂ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತಂತೆ. ಅಂದರೆ ಗೋಮೂತ್ರ ಅವರೆಲ್ಲ ಕೈ ಮುಟ್ಟಿನ ಈಗ ಸಗಣಿ ಬಾಚಿ ಎಲ್ಲ ಬಳ್ದು ಹಾಕಬೇಕಲ್ಲ, ಅವ್ರಿಗೆ ಯಾವ ರೋಗನೂ ಬರ್ತಾಯಿಲ್ಲಂತೆ. ಎಷ್ಟು ಹೆಲ್ದಿಯಾಗಿರುತ್ತೆ ಅಲ್ವಾ. ಈ ಥರದ್ದೊಂದು ಲೈಫ್ನ ಲೀಡ್ ಮಾಡಬೇಕು ಅನಿಸುತ್ತೆ.
ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.